ಅಲ್ಲಿ ನಾವು 1986ರಿಂದ ನಮ್ಮ ಹಿರಿಯರಾದ ತಂದೆ ಸ್ವರೂಪಿಯಾದ ನಾಗನಗೌಡ ಕಂದಕೂರು ಅವರ ಕೃಪಾ ಅವಸರದಿಂದ ಅವರ ಮಾರ್ಗದರ್ಶನದಲ್ಲಿ ನಾನು ಸಾಕಷ್ಟು ಕೆಲಸ ಮಾಡಿ ನಮ್ಮ ಬೆಳಗೆರೆ ಗ್ರಾಮದಲ್ಲಿ ಮಾಡಿ ತೋರಿಸಿ. ಊರಲ್ಲಿ ರೋಡ್ ಇದ್ದಿದ್ದಿಲ್ಲ, ರೋಡ್ ಮಾಡಿದ್ವಿ. ಹೈಸ್ಕೂಲ್ ಇದ್ದಿದ್ದಿಲ್ಲ, ಹೈಸ್ಕೂಲ್ ಮಟ್ಟದಲ್ಲಿ ಅಲ್ಲಿ ಅದನ್ನು ಮಾಡಿ ಪ್ರಯತ್ನ. ಈ ಒಂದಲ್ಲ ಎರಡಲ್ಲ, 106 ಮನೆಗಳು ಅಲ್ಲಿ ಬಡ ಜನರಿಗೆ ಗುರುತಿಸಿ ಯಾರ ಬಳಿ ಒಂದು ರೂಪಾಯಿ ತಿಲ್ಲಾರದೆ ನಮ್ಮ ಪ್ರಯತ್ನ ಶಕ್ತಿ ಮೀರಿ ಕೆಲಸ ಮಾಡಿ ಕೊಟ್ಟು ಊರಲ್ಲಿ ಆ ಒಂದು ನಮ್ಮ ಕಾರ್ಯಕ್ಷಮಗಳನ್ನು ಗುರುತಿಸಿ ಈ ಒಂದು ಕರ್ನಾಟಕ ಪ್ರದೇಶ ಹಿಂದುಳಿದ ವರ್ಗ ಸುವರ್ಣ ಚಾರಿಟೇಬಲ್ ಟ್ರಸ್ಟ್ನವರು ಹಾಗೂ ಹೆಮ್ಮೆಯ ಸುವರ್ಣ ಕನ್ನಡಿಗ ಅವರು ನನ್ನನ್ನು ಗುರುತಿಸಿ ಈ ಒಂದು ದೇಶಕ್ಕಾಗಿ ನಮಗೇನು ಹೋರಾಟ ಮಾಡಿಕೊಟ್ಟಂಥ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಈ ಒಂದು ಹೆಮ್ಮೆಯ ಸುವರ್ಣ ಕನ್ನಡಿಗ ಅಂತ ಹೇಳಿ ನನಗೇನು ಕೊಟ್ಟಾರ ಪ್ರಶಸ್ತಿ. ಆ ಒಂದು ನಾನು ಅವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಂದ್ರೆ, ನಾನು ಇಷ್ಟೆಲ್ಲ ಮಾಡಿರೋಕ್ಕೆ ನನಗೊಂದು ಸ್ವಾರ್ಥಕ ಆಯಿತು ಜೀವನ. ಯಾಕಂದ್ರೆ ಬಡ ಜನರು ಭಾಳಷ್ಟು ನಾವು ಏನೇ ಇರಲಿ ಅವ್ರ ಕಷ್ಟ ಸುಖಗಳು ನಾವು ಸ್ಪಂದನೆ ಮಾಡಿ ಪೊಲೀಸ್ ಸ್ಟೇಷನ್ಗೆ ಹೋಗ್ಲಾರ್ದಂಗೆ ಬೆಳಗೆರೆಯಲ್ಲೇ ನಾವು ನ್ಯಾಯ ಪಂಚಾಯತಿ ಮುಗಿಸಿಕೊಟ್ಟಿವಿ. ಅಂಥ ಕೆಲಸವನ್ನು ಸಾಧನೆ ಮಾಡಿದಕ್ಕೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಅಂತಾರಾಷ್ಟ್ರೀಯ ಪ್ರಶಸ್ತಿ ಕೊಟ್ಟದಕ್ಕೆ ನನಗೆ ತುಂಬ ಭಾಳ ಹೆಮ್ಮೆ ಅನ್ನಿಸ್ತದೆ. ನಮ್ಮ ಹೆಸರು ಸೋಮನಗೌಡ, ತಂದೆ ನಾಗನಗೌಡ, ಪೊಲೀಸ್ ಪಾಟೀಲ್, ಬೆಳಗೇರಿ. ನನ್ನ ಹೆಸರು ಮಧುಸೂದನ್ ಅಂತ. ನಾನು ಮೂಲತಃ ಆಂಧ್ರ ಪ್ರದೇಶ್. ಅಲ್ಲಿಂದ 2013ನೇ ಇಸವಿಯಲ್ಲಿ ಈ ಬೆಂಗಳೂರು ಮಹಾನಗರಕ್ಕೆ ಕಾಲಿಟ್ಟಿದ್ದೀನಿ. ಮಿರಾಕಿಲ್ ಡೆವಲಪರ್ಸ್ ಆ್ಯಂಡ್ ಪ್ರಮೋಟರ್ಸ್ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿ, ಅದರ ನಂತರ ಟೋಕ್ಲಾ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಸಾಫ್ಟ್ವೇರ್ ಯೂನಿಟ್ನ ಸ್ಥಾಪನೆ ಮಾಡಿ ಸುಮಾರು 164 ಜನಕ್ಕೆ ನನ್ನ ಸಂಸ್ಥೆಯಿಂದ ಸಂಬಳಗಳು ನೀಡಿ ಅವ್ರಿಗೆ ನಾನೊಂದು ಇನ್ಕಮ್ ಸೋರ್ಸ್ ಆಗಿದ್ದೀನಿ. ಅದೇ ರೀತಿ ಕರೋನಾ ಟೈಮಲ್ಲಿ ನಾನು ಪ್ರತಿಯೊಂದು ಮನೆಗೂ ಅಂದರೆ 4 ಏರಿಯಾನ ಸೆಲೆಕ್ಟ್ ಮಾಡಿ ಅವ್ರಗಳಿಗೆ ನಿತ್ಯವೂ ಬೇಕಾಗಿರೋ ತರಕಾರಿ, ಕೆಲವು ಗ್ರೋಸರೀಸು ಮನೆಗೆ ತಲುಪಿಸಿದ್ದೀನಿ. ಅದರಿಂದ ನನ್ನನ್ನು ಗುರುತಿಸಿ ಸುವರ್ಣ ಹೆಮ್ಮೆ ಕನ್ನಡಿಗ ಅನ್ನೋ ಸಂಸ್ಥೆಯಿಂದ ಇವತ್ತು ನನಗೆ ಈ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನ್ಯಾಷನಲ್ ಅವಾರ್ಡ್ ನೀಡಿದ್ದಾರೆ. ಥ್ಯಾಂಕ್ ಯು. ಗೌರಿ ಡಿ ನನ್ನ ಹೆಸರು. ಕರ್ನಾಟಕ ಹಿಂದುಳಿದ ವರ್ಗದ ಟ್ರಸ್ಟಿಂದ ನಾವು ಕೆಲಸ ಮಾಡೋದನ್ನು ಗುರುತಿಸಿ ನಮ್ಮ ಚಂದ್ರಪ್ಪ ಸರ್ ಆ್ಯಂಡ್ ಸುವರ್ಣ ಕರ್ನಾಟಕ ಇದರಿಂದ ಗುರುತಿಸಿ ಮಟ್ಟದಿಂದ ಇರೋದ್ರಿಂದ ಒಳ್ಳೆ ಇದರಿಂದ ಮೇಲೆ ಬಂದಿರೋದ್ರಿಂದ ಅವರು ನಮಗೆ ಒಂದು ಪ್ರಶಸ್ತಿಯನ್ನು ಮಾಡಿದ್ರೆ ಇನ್ನೂ ಮುಂದಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಚಂದ್ರಪ್ಪ ಸರ್ ಗುರುತಿಸಿ ಇದು ಮಾಡಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಅವ್ರಿಗೆ ಮತ್ತು ಅವರ ಸಂಘಕ್ಕೆ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ. ನಮಸ್ತೆ, ನನ್ನ ಹೆಸರು ಚೇತನ್ ಶರ್ಮಾ ಅಂತ ಹೇಳಿ, ಮೂಲತಃ ಬೆಂಗಳೂರು. ನಾನು ಪುರೋಹಿತ್ಯ ವೃತ್ತಿಯನ್ನು ಮಾಡ್ಕೊತಾ ಇದುವರೆಗೂ ಬಂದಿದ್ದೇನೆ. 10 ವರ್ಷಗಳ ಕಾಲ ನಾನು ಪುರೋಹಿತ್ಯ ವೃತ್ತಿಯನ್ನು ಮಾಡ್ತಾ ಇದ್ದೇನೆ. ಜ್ಯೋತಿಷ್ಯ ವೃತ್ತಿಯಲ್ಲಿ ನಾನು ಸುಮಾರು 12 ವರ್ಷಗಳ ಕಾಲ ಜ್ಯೋತಿಷ್ಯ ವೃತ್ತಿಯನ್ನು ಮಾಡ್ತಾ ಬಂದಿದ್ದೇನೆ. ಅದರ ಗುರುತಾಗಿ ಈ ಒಂದು ಹಿಂದುಳಿದ ವರ್ಗ ಕೂಟದಿಂದ ನಮಗೆ ಒಂದು ಪ್ರಶಸ್ತಿ ಪತ್ರವನ್ನು ಕೊಟ್ಟಿದ್ದಾರೆ. ಇದು ಹೆಮ್ಮೆಯ ವಿಷಯ. ಯಾಕಂದರೆ 106 ಜನಗಳನ್ನು, ಪ್ರತಿಭೆಗಳನ್ನು ಎಲೆಮರೆಕಾಯಾಗಿ ನಾವು ಇರ್ತೀವಿ. ಅದನ್ನು ಗುರುತಿಸಿ ನಮಗೆ ಒಂದು ಪ್ರಶಸ್ತಿಯನ್ನು ಕೊಟ್ಟು ಇಂಥವ್ರು ಒಂದು ಸಾಧನೆಯನ್ನು ಮಾಡಿದ್ದಾರೆ, ಸಾಧನೆಯತ್ತ ಸಾಗ್ತಾ ಇದ್ದಾರೆ ಅನ್ನೋದನ್ನು ಗುರುತಿಸಿ ಹೇಳ್ತಾರಲ್ಲ, ಅದು ತುಂಬ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಷಯ. ಅವರಿಗೆ ನಾನು ಮನಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಂಥ ಪ್ರಶಸ್ತಿ ಸಾಮಾನ್ಯವಾಗಿ ಗುರುತಿಸಿ ಕೊಡುವಂಥದ್ದು ತುಂಬ ಕಷ್ಟ, ಯಾರ ಕೈಲಿಂದ ಸಾಧ್ಯವಿಲ್ಲ. ಆ ಕೆಲಸವನ್ನು ಈ ಕರ್ನಾಟಕ ಪ್ರದೇಶ ಹಿಂದುಳಿದ ವರ್ಗಗಳ ಮಹಾ ಒಕ್ಕೂಟವು ನೆರವೇರಿಸ್ಕೊಟ್ಟಿದೆ. ಹಾಗಾಗಿ ಅನಂತ ಧನ್ಯವಾದಗಳನ್ನು ಈ ಸಂಘಕ್ಕೆ ನಾನು ಅರ್ಪಣೆ ಮಾಡ್ತಾ ಇದ್ದೇನೆ. ನನಗೆ ಈ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದಂಥ ಈ ಸಂಘಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನನ್ನ ಹೆಸರು ಮಂಜುಳಾ. ನಾನು 18-20 ವರ್ಷದಿಂದ ನಾನು ಪ್ಯಾರಾ ಅಥ್ಲೆಟಿಕ್ ಪ್ಲೇಯರ್ ಆಗಿದ್ದೀನಿ. ಈಗ ಇಂಟರ್ನ್ಯಾಷನಲ್ ಅಥ್ಲೆಟಿಕ್ ಪ್ಲೇಯರ್. ಈಗ ನಾನು ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಕಾಮನ್ವೆಲ್ತು ಮತ್ತು ಪ್ಯಾರಾ ಏಷ್ಯನ್ ಗೇಮ್ಸ್, ಐವಾಸ್ ಗೇಮ್ಸ್ ಎಲ್ಲ ತೊಗೊಂಡು ಮೋರ್ ದ್ಯಾನ್ 98 ಮೆಡಲ್ಸ್ ತೊಗೊಂಡಿದ್ದೀನಿ. ಇದರಲ್ಲಿ ಎಲ್ಲ ಒಂದು 10 ಕಂಟ್ರೀಸ್ಗೆ ಹೋಗಿದ್ದೀನಿ. ಹೋಗ್ಬಿಟ್ಟು ಮತ್ತು ಇದು ಕೆಂಪೇಗೌಡ ಅವಾರ್ಡ್ ಮತ್ತು ಚೆನ್ನಮ್ಮ ಅವಾರ್ಡ್ ನಂಗೆ ಬಂದಿದೆ. ನ್ಯಾಷನಲ್ ಸ್ಟೇಟ್ ಅವಾರ್ಡ್ ಬಂದಿದೆ. ಅಂದರೆ ನಂದು ಒಲಿಂಪಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ನಂದು ತುಂಬ ಮೊದಲಿಂದ ಇರೋ ಆಸೆ ನನಗೆ. ಅದು ತೊಗೊಂಡು ಏನೇ ಆಗಲಿ ಒಲಿಂಪಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಒಂದು ಮೆಡಲ್ ಆಗಬೇಕು ಅಂತ ಆಸೆ. ಅಥ್ಲೆಟಿಕ್ಸ್ ಗೇಮ್ ಆಡ್ತಾ ಇದ್ದೀನಿ ಸರ್. ಈಗ TT ಆಡಬೇಕು ಅಂತ ಅಂದ್ಕೊಂಡಿದ್ದೀನಿ.
20 ವರ್ಷ. ಮೊದಲೆಲ್ಲ ಶಾರ್ಟ್ ಪುಟ್ಟು ಮತ್ತು ಜಾವಲಿನ್ ಥ್ರೋ, ಡಿಸ್ಕಸ್ ಥ್ರೋ ಆಡ್ತಾ ಇದ್ದೆ. 20 ವರ್ಷದಿಂದ ಆಡ್ತಾ ಇದ್ದೀನಿ ನಾನು. ನ್ಯಾಷನಲ್, ಇಂಟರ್ನ್ಯಾಷನಲ್, ಸ್ಟೇಟ್ ಲೆವೆಲೆಲ್ಲ ಆಡಿದ್ದೀನಿ. ಸರ್, ಇವತ್ತು ನಿಮಗೆ ಒಂದು ಪ್ರಶಸ್ತಿ ಪ್ರದಾನ ಮಾಡಿದ್ದಾರೆ, ಇದ್ರ ಬಗ್ಗೆ ವಿಷಯ ತಿಳಿಸಿ ಸರ್. ನಮಸ್ಕಾರ. ನಾನು ಬಡ ಕುಟುಂಬದಲ್ಲಿ, ರೈತ ಕುಟುಂಬದಲ್ಲಿ ಹುಟ್ಟಿದವನು. ನನ್ನ ತಂದೆ ತಾಯಿ ರೈತ ಕುಟುಂಬದಲ್ಲಿ ನಮ್ಮ ತಂದೆ ತಾಯಿ ರೈತ ಕುಟುಂಬದಲ್ಲಿ ಬಂದಂಥವ್ರು. ಅಂಥವ್ರು ಇವತ್ತು ಸಮಾಜದಲ್ಲಿ ತೊಡಗಿದ್ದೀನಿ. ಸೊ ನಿರಂತರವಾಗಿ ನಾನು 15 ವರ್ಷಗಳಿಂದ ಒಂದು ಕಂಪನಿ ನಡೆಸ್ಕೊಂಡು, ಆ ಕಂಪನಿಯಲ್ಲಿ ನನ್ನ ಕೈಲಾದಂಥ ಸಹಾಯಗಳು ಮಾಡಿಕೊಂಡು ಉದ್ಯೋಗಗಳು ಕೊಟ್ಕೊಂಡು ಬರ್ತಾಯಿದ್ವಿ. ತದನಂತರ ಮೊನ್ನೆ ಕೋವಿಡ್ ಟೈಮಲ್ಲಿ ನನ್ನ ಕೈಲಾದಂಥ ಎಲ್ಲ ಬಡಬಗ್ಗರಿಗೆ ನನ್ನ ಕೈಲಾದಂಥ ಸಹಾಯ ಮಾಡಿ, ಪ್ರತಿಯೊಬ್ಬರಿಗೂ ದವಸ ಧಾನ್ಯಗಳು ಅವರು ಮನೆ ಮಟ್ಟಕ್ಕೆ ಮುಟ್ಟಿಸಿ, ಅವರಿಗೆ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿ ಎಲ್ಲ ಥರದ್ದು ಮಾಡಿ. ಅದೇ ರೀತಿ 1992ರಲ್ಲಿ ಅಯೋಧ್ಯೆಗೆ ಹೋಗಿ ರಾಮ ಮಂದಿರ ಕೆಲಸದಲ್ಲಿ ತೊಡಗಿದ್ದೆ. ಮೊನ್ನೆ ಅದನ್ನು ಗುರುತಿಸಿ ನಮಗೆ ರಾಮ ಮಂದಿರ ಶ್ರೀರಾಮ ಪ್ರತಿಷ್ಠಾಪನೆ ದಿವಸ ನಮಗೆ ಸನ್ಮಾನ ನೀಡಿದ್ದಾರೆ. ಸೊ ಅದೇ ರೀತಿ ಎಲ್ಲ ಥರ ಸಮಾಜವನ್ನು ಗುರುತಿಸಿ ನಮ್ಮ ಸುವರ್ಣ ಕನ್ನಡದವರು ನಮ್ಮನ್ನು ಗುರುತಿಸಿ ಮನೆ ಮೇಲೆ ಬಂದು ನಮಗೆ ನ್ಯಾಷನಲ್ ಅವಾರ್ಡನ್ನು ನೀಡಿದ್ದಾರೆ. ತುಂಬ ಧನ್ಯವಾದಗಳು. ಅವ್ರು ನೀಡಿದಂಥ ರವಿದಾಸ್ ಅವರಿಗೆ, ಶ್ರೀನಿವಾಸ್ ಅವರಿಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು ಸರ್. ಸರ್, ನಂದು ಸುಮಾರು ಒಂದು 25 ವರ್ಷ ಸಂಗೀತ ಫೀಲ್ಡ್ ರೀ ನಂದು. ಮೊದಲು ಇದು ಸುವರ್ಣಶ್ರೀ ಪ್ರಶಸ್ತಿ ತಗೊಂಡಿನಿ ಸರ್, ಇವರೇ ಕೊಟ್ಟಿದ್ದರು. ಆದರೆ ನಾನೇನಾದ ಪ್ರಶಸ್ತಿ ಬೇಕು ಅಂತ ಅವ್ರಿಗೇನು ಬೆನ್ನು ಬಿದ್ದಿಲ್ಲ ಸರ್. ನಂದು ತಾನಾಗಿ ಹುಡ್ಕೊಂಡು ಬಂದ ಪ್ರಶಸ್ತಿ ಇದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪ್ರಶಸ್ತಿನೂ ಕೂಡ. ಸಂಗೀತ ಕ್ಷೇತ್ರದಾಗ ನನಗೆ ಗುರುತಿಸಿ ಇದರಂಥವು ಸುಮಾರು ಒಂದು 20-30 ಪ್ರಶಸ್ತಿಗಳು ಬಂದವು ಸರ್ ನನಗೆ. ಸುಮಾರು ಕರ್ನಾಟಕದ ಎಲ್ಲ ಉತ್ಸವಗಳಲ್ಲಿ ನಾನು ಹಾಡಿ ಪ್ರಶಸ್ತಿ ತಗೊಂಡಿನಿ ಸರ್ ಇಲ್ಲಿ ತಾನ ನಾನು. ಸರ್, ನಾನು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಿಂದ ಜಾನಪದ ಆಗಿರ್ಬೋದು, ವಚನ ಸಾಹಿತ್ಯ, ದಾಸವಾಣಿ ರೀ, ಸ್ವಂತ ಲಿರಿಕ್ಸ್ ಬರೆದು ಕಾಂಪೋಸ್ ಮಾಡಿ ಸ್ವಂತ ಹಾಡ್ತೀನಿ ಸರ್ ನಾನು. ಏನಿಲ್ಲ ಸರ್, ಈಗ ನಮ್ಮ ಥರ ಈಗ ಯಾಕಂದರೆ ಸಂಗೀತಕ್ಕೆ ಭಾಳಷ್ಟು ಇದು ವ್ಯಾಲ್ಯೂ ಅದ ಸರ್. ಈಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಲಿಯೋದು ಭಾಳ ಕಡಿಮೆ. ಕಲ್ತರಂತೂ ಅದರಷ್ಟು ವ್ಯಾಲ್ಯೂ ಯಾರೂ ಇಲ್ಲ ಸರ್. ಯಾಕಂದರೆ ಇವತ್ತಿನ ದಿನ ಪ್ರತಿಯೊಂದು ಮಗುವಿಗೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಬೇಕು ಸರ್. ಸಂಗೀತದಿಂದ ಕೆಲವು ಏನಂತಾರೆ ಸರ್, ಕುಲಪಿತ ಮನಸ್ಸುಗಳು ಇರ್ತಾವಲ್ಲ ರೀ, ಅವೆಲ್ಲ ಕ್ಲಿಯರ್ ಆಗ್ತಾವೆ ಸರ್ ಆ ಮನಸ್ಸಿಂದ. ಅದಕ್ಕೆ ಸಂಗೀತ ಕಲೀರಂತ ಎಲ್ಲರಿಗೂ ಇವತ್ತಿನ ದಿನ ನಾವು ಸಂದೇಶ ಕೊಡೋದು ಸರ್. ಸರ್, ನಾನು ಗುಲ್ಬರ್ಗ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ತೆಲ್ಲೂರು ಗ್ರಾಮದವರು ಸರ್ ನಾವು. ಆದರೆ ನಾನು ಸುಮಾರು ಗುಲ್ಬರ್ಗದಲ್ಲೇ 25 ವರ್ಷಗಳಿಂದ ಅಲ್ಲೇ ವಾಸವಾಗಿದ್ದೇನೆ. ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಯಾಕೆ ಅಂತಂದರೆ ಅವ್ರಿಗೆ ಯಾರೂ ಗುರುತಿಸಿಲ್ಲ ಇವತ್ತಿನ ತನಕ. ಅವರೆಲ್ಲ ಎಲೆ ಮರ ಕಾಯಿಗಳ ಥರ ಇರೋರು. ನಾವೇ ಅವ್ರನ್ನ ಹೋಗಿ ಹುಡುಕಿ ಎತ್ತಾಕೊಂಬಂದು ಇಲ್ಲಿ ಪ್ರಶಸ್ತಿ ಕೊಡ್ತಾ ಇರೋದು. ಯಾಕೆ ಅಂತಂದರೆ ಎಷ್ಟೋ ಜನ ಸಾಧನೆ ಮಾಡೋರಿಗೆ ಯಾರು ಗುರುತಿಸಲೇ ಇಲ್ಲ ಅಂದರೆ ಅವ್ರು ಸಾಧನೆ ಮಾಡೋದಕ್ಕೆ ಅವ್ನಿಗೆ ಇಷ್ಟು ಇಂಟ್ರೆಸ್ಟ್ ಬರಲ್ಲ ಮತ್ತೆ ನೆಕ್ಸ್ಟ್ ಟೈಮ್. ಹಾಗಾಗಿ ಇಂಥವ್ರನ್ನ ಗುರುತಿಸಿದಾಗ ಅವರಿಂದ ಸಮಾಜಕ್ಕೆ ಏನಾದರೂ ಮತ್ತೆ ಒಂದು ಸ್ವಲ್ಪ ಒಳ್ಳೇದಾಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಅವ್ರನ್ನೆಲ್ಲ ಗುರುತಿಸಿ ಇವತ್ತು ಅಂಥವ್ರನ್ನೆಲ್ಲ ಕರೆದು ನಾವು ಇವತ್ತು ನಮ್ಮ ಸಂಸ್ಥೆಯಿಂದ ಈ ಕಳೆದ 20 ವರ್ಷದಿಂದ ಈ ಕೆಲಸ ಮಾಡ್ತಾಯಿದ್ದೀವಿ. ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಯಾರು ಇಲ್ಲಿ ತನಕ ಯಾವ ಸರ್ಕಾರ ಇರ್ಬೋದು, ಯಾವುದೇ ಇರ್ಬೋದು, ನಮ್ಮಂಥವ್ರನ್ನ ಗುರುತಿಸಲಿಲ್ಲ. ಈ ಒಂದು ಸಂಸ್ಥೆಯಿಂದ ನಮ್ಮನ್ನು ಸರ್ ಹೇಳ್ತಾ ಇರೋದು. ಈಗ ಅಂಥವ್ರನ್ನ ಗುರುತಿಸೋದ್ರಿಂದ ಏನಾಗುತ್ತೆ ಅಂದರೆ ಅವ್ರಿಗೆ ಒಂದು ಸ್ವಲ್ಪ ಜವಾಬ್ದಾರಿ ಬರುತ್ತೆ. ನೆಕ್ಸ್ಟು ಇನ್ನೂ ನಾನೇನೋ ಸಾಧನೆ ಮಾಡಬೇಕು ಅಂತ ಅನಿಸುತ್ತೆ. ಅದರಿಂದಾಗಿ ಅವ್ರದ್ದು ಮುಂದಿನ ಫ್ಯೂಚರು ಅವರಿಂದ ಸಮಾಜಕ್ಕೆ ಒಳ್ಳೇದಾಗಲಿ. ಸಮಾಜ ತಿದ್ದಿದ್ರೆ ತಾನೇ ಏನಾದ್ರು ಸಾಧನೆ ಮಾಡೋಕ್ಕೆ ಸಾಧ್ಯ ಆಗೋದು. ಈಗ ಸಮಾಜ ನಾವು ಬೈಕೊಂಡು ಕೂತ್ಕೊಂಡೋದ್ರಲ್ಲಿ ಅರ್ಥ ಇಲ್ಲ. ನಮ್ಮ ಕೈಲಾಗಿದ್ದು ನಾವೇನಾದ್ರು ಸೊಸೈಟಿಗೆ ಕೊಟ್ಟಾಗ ಸೊಸೈಟಿ ನಮಗೇನಾರು ಕೊಡುತ್ತೆ. ಹಾಗೆ ಅವನೇನೋ ಕೊಟ್ಟಿರ್ತಾನೆ, ಹಂಗಾಗಿ ನಾವು ನಮ್ಮ ಸಂಸ್ಥೆಯಿಂದ ಅವ್ರಿಗೆ ಕೊಡ್ತಾ ಇದ್ದೀವಿ ಅಷ್ಟೇ. ಸರ್, ಹಿಂದೆ ತಾವು ಯಾವ್ಯಾವ ಥರ ಒಂದು ಸೇವೆಗಳನ್ನ ಮಾಡಿದ್ದೀರಾ ಅಂತ ಒಂದು ಸ್ವಲ್ಪ? ನಾವು ಎಷ್ಟೋ ಜನ ಬಡ ಮಕ್ಕಳಿಗೆ, ನಮ್ಮ ಹಿಂದುಳಿದವ್ರುಗಳು ಇರೋಂಥವ್ರಿಗೆ, ಅಲ್ಪಸಂಖ್ಯಾತರಿಗೆ, ದಲಿತರಿಗೆ ಫೀಸ್ ಕಟ್ಟೋಕ್ಕಾಗ್ದಿರೋ, ಓದೋಕ್ಕಾಗ್ದಿರೋ ಅಂಥ ಮಕ್ಕಳನ್ನೆಲ್ಲ ನಾವು ದತ್ತು ತೊಗೊಂಡು ಅವರು ವಾರ್ಷಿಕ ಫೀಸು ಇವೆಲ್ಲ ಕಟ್ಕೊಂಡು ನಾವು ಓದಿಸ್ಕೊಂಡ್ಬಂದಿದ್ದೀವಿ. ಈಗಲೂ ಆ ಕೆಲಸ ಮಾಡಿದ್ವಿ. ಆಮೇಲೆ ಅಗ್ನಿಚೇತನ ಅಂತ ಒಂದು ಸಂಸ್ಥೆ ಮಾಡ್ಕೊಂಡಿದ್ದೀವಿ ನಾವು. ಈಗ ಯಾರಿಗೆ ಈ ಪವರ್ ಪ್ರಾಬ್ಲಮ್ ಆಗಿ ಅಥವಾ ಬೆಂಕಿಯಿಂದ ಏನಾದ್ರು ಸುಟ್ಟು ಗಾಯಗಳಾಗಿ ಹೆಣ್ಮಕ್ಳುಗಳು ಮನೇಲಿ ವರದಕ್ಷಿಣೆ ಕಿರುಕುಳ ಇವೆಲ್ಲ ಆಗಿರ್ತವೆ, ಅಂಥವ್ರನ್ನೆಲ್ಲ ನಾವು ಕರೆದು ಅವ್ರಿಗೆ ಸ್ವಯಂ ಉದ್ಯೋಗ ಕೊಟ್ಟು ಅವ್ರಿಗೆ ಏನು ಆಗಿದೆ ಆ ನ್ಯೂನತೆಗಳನ್ನ ಸರಿಪಡಿಸೋಕ್ಕೆ ಪ್ರಯತ್ನ ಪಟ್ಟು ಅದರಿಂದಾಗಿ ಅವ್ರಿಗೆ ನಾವು ಮುಂದಿನ ದಿನಗಳಲ್ಲಿ ಅವರ ಒಂದು ಬೇರೆ ಬೇರೆ